ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ವಿವೇಕಾನಂದ ಕರಿಯರ್ ಅಕಾಡೆಮಿ. ಯಾರು ಮೊದಲ ಬಾರಿಗೆ ಬಂದಿರಿ ನೋಡ್ರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಡ್ರಿ. ಯಾಕಂತಂದ್ರೆ ಯಾರ UPSC ಬರಿತೀರಿ ಮತ್ತು KPSC ಬರೆಯಾಕತ್ತೀರಿ ನೋಡ್ರಿ, ಅವ್ರಿಗೆ UPSC ಒಳಗೆ ಎಲ್ಲಿ ಸಿಲೆಬಸ್ ಐತೆ ಹೇಳ್ತೀನಿ ಕಳ್ರಿ. UPSC GS ಪೇಪರ್ 1 ಒಳಗೆ ಏನೈತ್ರಿ, ಆರ್ಟ್ ಆ್ಯಂಡ್ ಕಲ್ಚರ್ ಅಂತ ಐತೆ ನೋಡ್ರಿ. ಆರ್ಟ್ ಆ್ಯಂಡ್ ಕಲ್ಚರ್ ಅಲ್ಲಿ ಏನಾಗ್ತದೆ, ಈ ವಿಡಿಯೋ ನಿಮ್ಗೆ ಹೆಲ್ಪ್ ಆಗ್ತದೆ. ಇನ್ನು ಏನು ಮಾಡೋಣ, ನಮ್ಮ ಕನ್ನಡ ಮಾಧ್ಯಮದಲ್ಲಿ ಏನಿಲ್ಲ ಸ್ನೇಹಿತರೆ, ಆರ್ಟ್ ಆ್ಯಂಡ್ ಕಲ್ಚರ್ಗೆ ಬೆಸ್ಟ್ ಬುಕ್ ಇಲ್ಲ. ಯಾರು ಹೇಳತ್ತೀನಿ, ಇಂಗ್ಲೀಷ್ ಮೀಡಿಯಮ್ದೊಳಗೆ ನಿತಿನ್ ಸಿಂಘಾಣಿ ಅಂತ ಐತಿ. ನಿತಿನ್ ಸಿಂಘಾಣಿ ಯಾರಿಗೆ ಅವಶ್ಯಕತೆ ಐತಿ ತರಿಸ್ಕೊಳ್ರಿ. ನಿತಿನ್ ಸಿಂಘಾಣಿ ಚಲೋ ಐತ್ರಿ ಬುಕ್ ಸ್ನೇಹಿತರೆ, ಅವಶ್ಯದಲ್ಲಿ ತರಿಸ್ಕೊಳ್ರಿ. ಇನ್ನು ಕನ್ನಡ ಮಾಧ್ಯಮದಲ್ಲಿ ಇಲ್ಲ, ಅದಕ್ಕೆ ನಾವು ಏನು ಮಾಡಿದ್ವಿ, ಸ್ವಲ್ಪ ಕಡೆ ಕಂಟೆಂಟ್ ಅಂದರೆ ಮಾಹಿತಿಯನ್ನು ತೆಗೆದುಕೊಂಡು ನಿಮ್ಗೆ ನೀಡಕತ್ತೀನಿ ರೀ. ಹೌದ್ರಿ, ಮಾಹಿತಿ ಇದು ಹೆಲ್ಪ್ಫುಲ್ ಆಗ್ತದೆ ಪ್ರತಿಯೊಂದು ಸ್ಟೂಡೆಂಟ್ಗೂ. ಯಾರು SSC ಬರೀತಾರೆ ಅವ್ರಿಗೆ ಆಗ್ತದೆ, RRB ಬರಿತೀರಿ ಅವ್ರಿಗೆ ಆಗ್ತದೆ. ಪ್ರತಿಯೊಂದು ಎಕ್ಸಾಮ್ ಬರೀರಿ, ನೀವು PCನ ಬರೀರಿ, PSI ಬರೀರಿ, KS ಬರೀರಿ, UPSCನೇ ಬರೀರಿ, ಹೆಲ್ಪ್ ಆಗ್ತದೆ. ಹಾಗಂದ್ರೆ ಈ ಮಾಹಿತಿ ಎಲ್ಲಿದೈತಿ ಅಂತ ಕೇಳ್ತೀರಿ, ತಿಂಗಳಲ್ಲಿ ಮ್ಯಾಗಝಿನ್ ಅಂದ್ರೆ ಮಂತ್ಲಿ ಮ್ಯಾಗಝಿನ್ ಬರ್ತಾ ಇದ್ದಾರೆ, ಸ್ಪರ್ಧಾ ಅರಿವು ಅಂತ ಸ್ನೇಹಿತರೆ. ಅರಿವು ಅಂತ ಮ್ಯಾಗಝಿನ್ ಅವ್ರು ಕೊಟ್ಟಿದ್ದಾರೆ. ಅವ್ರದ್ದು ಮಾಹಿತಿನ ನಾನು ಡೈರೆಕ್ಟ್ ಫೋಟೋ ಹೊಡ್ಕೊಂಡು ನಿಮ್ಗಿಲ್ಲಿ ಹೇಳಕತ್ತೀನಿ ರೀ. ಯಾವುದೇ ರೀತಿಯಾಗಿ ನಾ ಏನು ಮಾಡಿಲ್ಲ, ಅದನ್ನು ಬರೀದಾಗಲಿ ಮಾಡಿ, ಡೈರೆಕ್ಟ್ ಫೋಟೋ ಹೊಡ್ಕೊಂಡಿದ್ದು ಡೈರೆಕ್ಟ್ ಹೇಳಕತ್ತೀವಿ. ಇದು ಯಾವುದು ಸಬ್ಜೆಕ್ಟ್ ಯಾವುದು ಅಂತ ಕೇಳ್ತೀರಿ, ಇತ್ತೀಚೆಗೆ ಟ್ರೆಂಡ್ನಲ್ಲಿರತಕ್ಕಂಥ ಆರ್ಟ್ ಆ್ಯಂಡ್ ಕಲ್ಚರ್. ಹೌದಿಲ್ರಿ, ಆರ್ಟ್ ಆ್ಯಂಡ್ ಕಲ್ಚರ್ ಸಬ್ಜೆಕ್ಟ್ ಬಗ್ಗೆ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ ರೀ. ಇಂಪಾರ್ಟೆಂಟ್ ಅನ್ಸಿರ ನೋಟ್ ಮಾಡ್ಕೊಡ್ರಿ, ಹೆಲ್ಪ್ ಮಾತ್ರ 100% ಆಗ್ತದೆ. ನೋಡ್ಕೊಡ್ರಿ ಸ್ನೇಹಿತರೆ. ನೋಡ್ರಿ, ಒಂದೇದು ಝೂಮರ್ ನೃತ್ಯ ಅಂತ ಬರ್ತದೆ. ಝೂಮರ್ ನೃತ್ಯ, ಇದು ಝೂಮರ್ ನೃತ್ಯ ಎಲ್ಲಿ ಬರ್ತದೆ, ನಿಮ್ಮ ಕ್ವಶನ್ ನಮ್ಮ SSC ಒಳಗೆ ಕ್ವಶನ್ ಡೈರೆಕ್ಟ್ ಹಿಂಗೆ ಮಾಡ್ತಾನೆ. ಝೂಮರ್ ನೃತ್ಯ ಕೊಡ್ತಾನೆ, ಆಸಾಮ್ ಕೊಟ್ಟಿರ್ತಾನೆ, ಕೇರಳ ಕೊಟ್ಟಿರ್ತಾನೆ, ಮಧ್ಯಪ್ರದೇಶ ಕೊಟ್ಟಿರ್ತಾನೆ, ಮಹಾರಾಷ್ಟ್ರ ಕೊಡ್ತಾನೆ. ಆಸಾಮ್ ಒಳಗೆ ಯಾವ್ದು ಕಂಡು ಬರ್ತದೆ, ಝೂಮರ್ ನೃತ್ಯ ಕಂಡು ಬರ್ತದೆ. ಇದೇನು ಆಸಾಮ್ ಸರ್ಕಾರ ಐತ್ಲೆ 8,000 ಟೀ ಬುಡಕಟ್ಟು ಕಲಾವಿದರನ್ನು ಒಳಗೊಂಡ ಭವ್ಯ ಝೂಮರ್ ನೃತ್ಯ ಪ್ರದರ್ಶನಕ್ಕೆ ಸಜ್ಜಾಗಿದೆ. ಇದು ಆಸಾಮ್ನಲ್ಲಿ ನಡೀತಕ್ಕಂಥ ನೃತ್ಯ. ಆಸಾಮ್ದೊಳಗೆ ಟೀ ಬುಡಕಟ್ಟು ಜನ ಅಂತ ಬರ್ತದೆ. ಆ ಟೀ ಬುಡಕಟ್ಟು ಕಲಾವಿದರು ಕೂಡಿ ಒಂದು 8,000 ಮಂದಿನ ತೆಗೆದುಕೊಂಡು ಏನು ಮಾಡ್ಯಾರ, ಒಂದು ಝೂಮರ್ ನೃತ್ಯ ಪ್ರದರ್ಶನಕ್ಕೆ ಸಜ್ಜಾಗ್ಯಾರ. ಅಂದ್ರೆ ಒಂದು ಪ್ರದರ್ಶನ ಮಾಡವ್ರದಾರ. ಅದೇ ಆಸಾಮ್. ನಿಮಗೆ ಏನು ಇಂಪಾರ್ಟೆಂಟ್ ರೀ, ನಮ್ಗೆ SSC ಎಕ್ಸಾಮ್ ಬರೋರಿಗೆ ಝೂಮರ್ ನೃತ್ಯ ಕೆಳಗಿನ ಯಾವ ರಾಜ್ಯದಲ್ಲಿ ಕಂಡು ಬರ್ತದೆ, ಕರ್ನಾಟಕ, ಮಹಾರಾಷ್ಟ್ರ, ಅಸ್ಸಾಮು, ಮೇಘಾಲಯ. ನಿಮಗೇನು ಬೇಕು, ಆಸಾಮ್ ಅನ್ನೋದು ಭಾಳ ಚಂದ ಗೊತ್ತಿರ್ಬೇಕು. ಇಟ್ಟು ನಿಮಗೆ SSC RRB, ನಮಗೆ PC PSI ಅದಕ್ಕೆ ಕೇಳ್ತಾರೆ. ಇನ್ನು ಮುಂದುವರೆದು ನಮಗೆ KAS ಆಗಿರ್ಬೋದು ಮತ್ತು UPSC ಆಗಿರ್ಬೋದು. ನೆಕ್ಸ್ಟ್ ವಿಡಿಯೋಗಳಲ್ಲಿ ಸ್ವಲ್ಪ ಮುಂದುವರೆದು ಏನು ಕೇಳ್ತಾನೆ, ಆಸಾಮ್ದಲ್ಲಿ ಕಂಡು ಬರ್ತದೆ 8,000 ಟೀ ಬುಡಕಟ್ಟು ಯಾವ ಸರ್ಕಾರ, ಆಸಾಮ್ ಸರ್ಕಾರ. ಝೂಮರ್ ನೃತ್ಯ ಎಂದರೇನು, ಝೂಮರ್ ನೃತ್ಯ ಎಂದರೆ ಇದು ಅಸ್ಸಾಂನ ಚಹಾ ಬುಡಕಟ್ಟು, ಇದು ಆಸಾಮ್ನ ಚಹಾ ಬುಡಕಟ್ಟು ಸಮುದಾಯಗಳ ಸಾಂಪ್ರದಾಯಿಕ ನೃತ್ಯ. ಆಸಾಮ್ನ ಚಹಾ ಬುಡಕಟ್ಟು ಸಮುದಾಯಗಳ ಸಾಂಪ್ರದಾಯಿಕ ನೃತ್ಯ ಐತಿ. ಇದರಲ್ಲಿ ಮಹಿಳೆಯರು ಇರ್ತಾರೆ, ಪುರುಷರು ಇರ್ತಾರೆ. ಮೇಲ್ ಪ್ಲಸ್ ಫೀಮೇಲ್ ಆಗಿ ಡ್ಯಾನ್ಸ್ ಮಾಡೋ ನೃತ್ಯ ಯಾವುದಂತಂದ್ರೆ ಝೂಮರ್ ನೃತ್ಯ. ಅದರ ರೀತಿಯಲ್ಲಿ ಮಹಿಳೆಯರು ಇರ್ತಾರೆ, ಪುರುಷರು ಇರ್ತಾರೆ. ಒಟ್ಟಾಗಿ ಏನು ಮಾಡ್ತಾರೆ, ಗಾಯನ ಮತ್ತು ಸಂಗೀತ ವಾದ್ಯಗಳೊಂದಿಗೆ ಲಯವನ್ನು ಕಾಪಾಡಿಕೊಂಡು ನೃತ್ಯವನ್ನು ಪ್ರದರ್ಶಿಸ್ತಾರೆ. ಒಂದು ಫೀಮೇಲ್ ಇರ್ತದೆ ಪ್ಲಸ್ ಮೇಲ್ ಇರ್ತದೆ, ಎರಡು ಸೇರಿರ್ತಾರೆ. ಮತ್ತು ಗಾಯನ ಇರ್ತದೆ, ಸಂಗೀತ ಇರ್ತದೆ, ವಾದ್ಯಗಳೊಂದಿಗೆ ಗಾಯನ ಮತ್ತು ಸಂಗೀತದ ವಾದ್ಯಗಳೊಂದಿಗೆ ಲಯವನ್ನು ಕಾಪಾಡಿಕೊಂಡು ನೃತ್ಯನ ಪ್ರದರ್ಶನ ಮಾಡ್ತಾರೆ. ಅಂದರೆ ಡ್ಯಾನ್ಸ್ ಮಾಡೋದಾಗಲಿ ಈ ರೀತಿಯಾಗಿ ಮಾಡ್ತಾರೆ. ನೆಕ್ಸ್ಟ್ ನಿಮಗೆ SSC ಒಳಗೆ 100% ಪ್ರತಿ ಶಿಫ್ಟ್ಗೂ ಕ್ವಶನ್ ಹಾಗೆ ಆಗ್ತದೆ. ಇದನ್ನು ನೀವು ಸಾಧ್ಯ ಆದರೆ ಸ್ಕ್ರೀನ್ಶಾಟ್ ಹೊಡ್ಕೊಳ್ಳಿ, ಇಲ್ಲ ನೋಟ್ ಮಾಡಿಕೊಡ್ತೀನಿ. 100% ಬರೆದು ಕೊಡ್ತಾನೆ. ಬೇಕಾದ ಶಿಫ್ಟ್ ಬರ್ರಿ. ಫಸ್ಟ್ ಯಾವಾಗ ಫೆಬ್ರವರಿ ಎಕ್ಸಾಮ್ ಸ್ಟಾರ್ಟ್ ಆಗಿ ಹಿಡ್ಕೊಂಡು ಲಾಸ್ಟ್ ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಮಟ್ಟ ನೀವು ಬರೋದ್ರ ನಿಮಗೆ ಈ ಬೇಕಾದ ಶಿಫ್ಟ್ಗೋರಿ ಒಂದು ಕ್ವಶನ್ ಮಾತ್ರ 100% ಇರ್ತದೆ. ಇದರ ಆಸಾಮ್ದೊಳಗೆ ಯಾವ್ದು ಕಂಡು ಬರ್ತದೆ, ಬಿಹು, ಇನ್ನೊಂದು ಝೂಮರ್. ಇನ್ನೂ ರೆಡಿ ಆಗತ್ತಿದ್ರೆ ಈ ಝೂಮರ್ ನೋಡಿದ್ರಲ್ರಿ, ಇಲ್ಲಿ ಹಿಂದೆ ನೋಡಿದ್ರಲ್ಲ, 1 ನಿಮಿಷ ತೋರಿಸ್ಬಿಡ್ತೀವಿ. ಝೂಮರ್ ಆಸಾಮ್ದೊಳಗೆ ಬಿಹು ಅನ್ನಕ್ಕೆ 100% ಕ್ವಶನ್ ಆಗುತ್ತೆ. ರಗಡ್ ಪ್ರತಿ SSC ಕ್ವಶನ್ ಪೇಪರ್ ತೆಗೆದ್ರೆ ಆಸಾಮ್ದು ಬಿಹು ಐತೆ ರೀ. ಗುಜರಾತ್ ಒಳಗೆ ಯಾವ್ದು ಬರ್ತದೆ, ಗಾರ್ವಾ ಬರ್ತದೆ, ದಾಂಡಿಯಾ ಬರ್ತದೆ, ರಾಸ್. ಗಾರ್ಬಾ ಮತ್ತು ದಾಂಡಿಯಾ ರಾಸ್. ಗುಜರಾತ್ ಒಳಗೆ ಗಾರ್ಬಾ, ದಾಂಡಿಯಾ, ರಾಸ್. ಇನ್ನು ಹರಿಯಾಣಕ್ಕೆ ಹೋದ್ರೆ ಝೂಮರ್
ಆಸಾಂ ತನ್ನದೇ ಆದ ಆವೃತ್ತಿಯನ್ನು ಝೂಮರ್ ಅನ್ನು ಆಸಾಂನ ಏನು ಕಳೆಯಲ್ಲ ಅದು ಇದು ಅದಕ್ಕಿಂತ ಬೆಸ್ಟ್ ಯಾವುದು ಝೂಮರ್ ಎಂಬುದು ಹರಿಯಾಣದೊಳಗೈತಿ. ಆಪ್ಷನ್ ಯಾವ್ದಿರ್ತದೆ ಸರಿಯಾಗಿ ನೋಡಿ ಹಾಕ್ಕೊಟ್ರಿ. ಓಕೆ, ಇನ್ನು ನಮ್ಮ MH ಬಂದ್ರೆ ಅಂದ್ರೆ ಮಹಾರಾಷ್ಟ್ರಕ್ಕೆ ಬಂದ್ರೆ ಅಂದ್ರೆ ಲಾವಣಿ ಮತ್ತು ತಮಾಷಾ ಇವೇನ ಜನಪದ ನೃತ್ಯಗಳು ನೋಡ್ರಿ. ಜನಪದ ನೃತ್ಯಗಳು ವಿವಿಧ ರಾಜ್ಯಗಳ ಜನಪದ ನೃತ್ಯಗಳು. ಮಹಾರಾಷ್ಟ್ರಕ್ಕೆ ಹೋದ್ರೆ ಅಂದ್ರೆ ಲಾವಣಿ ಇರ್ತದೆ, ತಮಾಷೆ ಇರ್ತದೆ. ಇನ್ನು ರಾಜಸ್ಥಾನಕ್ಕೆ ಹೋದ್ರೆ ಅಂದ್ರೆ ಗೂಮರ್, ಒಂದು ಗೂಮರ ಇನ್ನೊಂದು ಕಲ್ಬಲಿಯಾ. ಗೂಮರ್ ಮತ್ತು ಕಲ್ಬಲಿ ಎರಡದ ರಾಜಸ್ಥಾನದಾಗ ಗೂಮರ್ ಮತ್ತು ಕಲ್ಬಲಿಯಾ. ಇದೊಂದು ಪುಷ್ಕರ ಅನ್ನುವ ಒಂಟೆ ಜಾತ್ರೆ ನಡೀತದೆ. ಇದು ಇಂಪಾರ್ಟೆಂಟ್. ಪುಷ್ಕರ ಅನ್ನುವ ಒಂಟೆ ಜಾತ್ರೆ ನಡೀತದೆ ರಾಜಸ್ಥಾನದಾಗ. ಇದು ಸಹ ಕ್ವಶನ್ ಆಗಿದೆ. ರಾಜಸ್ಥಾನದಾಗ ಪುಷ್ಕರ ಎನ್ನುವ ಒಂಟೆ ಜಾತ್ರೆ ಆಗ್ತೈತಿ ನೋಡ್ರಿ. ಪುಷ್ಕರ ಎನ್ನುವ ಒಂಟೆ ಜಾತ್ರೆ ಇದು ಇಂಪಾರ್ಟೆಂಟ್ ಅದ. ಮತ್ತು ಅಲ್ಲಿ ನೃತ್ಯಗಳು ಒಂದು ಗೂಮರ್ ಇನ್ನೊಂದು ಕಲ್ಬಲಿಯಾ. ಇನ್ನು ಉತ್ತರ ಪ್ರದೇಶಕ್ಕೆ ಹೋದರಂದ್ರೆ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿದೆ. ಜನಸಂಖ್ಯೆ ಯಾಕೆ ಇವತ್ತನ್ನ ಹೇಳಕತ್ತೀನಿ ಅಂತಾರೆ SSC GD ಎಕ್ಸಾಮ್ ಬಂದಾವ. GD ಒಳಗೆ 100% ಕ್ವಶನ್ ಆಗ್ತಾವೆ ಪ್ರತಿ ಶಿಫ್ಟ್. ಉತ್ತರ ಪ್ರದೇಶವರೆಗೆ ರಾಸಲೀಲಾ ಬರ್ತದೆ ಮತ್ತು ನೌಟಂಕಿ. ಉತ್ತರ ಪ್ರದೇಶದಲ್ಲಿ ರಾಸಲೀಲಾ ಮತ್ತು ನೌಟಂಕಿ ಬರ್ತದೆ. ಇನ್ನು ಕ್ಲಿಯರ್ ಹೇಳಕತ್ತೀನಿ ದಯವಿಟ್ಟು ಸಾಧ್ಯ ಪ್ರಿಂಟ್ಶಾಟ್ ಹೊಡೆದಿಟ್ಟು 100% ಕ್ವಶನ್ ಆಗ್ತೈತ್ರು ಪ್ರತಿ ಶಿಫ್ಟಿಗೆ. ಒಂದು ಇರ್ತದ 2 ಮಾರ್ಕ್ಸ್ ಆರಾಮ್ ತಗೋತೀರಿ. ಓಕೆ, ಇನ್ನೊಮ್ಮೆ ಹೇಳಕತ್ತೀನಿ ರೀ. ಆಸಾಮ್ದೊಳಗೆ ಬಿಹು ಐತಿ, ಗುಜರಾತ್ ಒಳಗೆ ಗಾರೋ ಮತ್ತು ದಾಂಡಿಯಾ ರಾಸ್, ಹರಿಯಾಣದಾಗ ಝೂಮೂರ್ ಐತಿ. ಇತ್ತೀಚೆಗೆ ಝೂಮರ್, ಇದು ಝೂಮರ್, ಇದು ಬಂದೈತಿ, ಇದು ಝೂಮೂರ್. ಇದು ಮಹಾರಾಷ್ಟ್ರದಾಗ ಲಾವಣಿ ಮತ್ತು ತಮಾಷೆ ಐತಿ. ರಾಜಸ್ಥಾನದಾಗ ಗೂಮರ್ ಮತ್ತು ಕಲ್ಬಲಿ ಐತಿ. ಉತ್ತರ ಪ್ರದೇಶದೊಳಗೆ ರಾಸಲೀಲಾ ಮತ್ತು ನೌಟಂಕಿ. ಇಷ್ಟು ಇಂಪಾರ್ಟೆಂಟ್ ಆಗ್ತಾವೆ. ನೆಕ್ಸ್ಟ್ ನೋಡೋಣ. ನಂತರ ನಮ್ಮ ಕರ್ನಾಟಕದ PC, PSI ಈ ಕಡೆ ಬಂದ್ರೆ ಭರತನಾಟ್ಯ ಬರ್ತದೆ. ಕರ್ನಾಟಕದ ಶಾಸ್ತ್ರೀಯ ನೃತ್ಯ ಪ್ರಕೃತಿ ಸೋಮೇಶ್ವರ, 3ನೇ ಸೋಮೇಶ್ವರ ಕನ್ನಡ ಪಠ್ಯ ಮನೋಸುಲ್ಲಾಸದಲ್ಲಿ ಉಲ್ಲೇಖಿಸಿದೆ. 3ನೇ ಇದು ಕ್ವಶನ್ ಆಗ್ತದೆ ನೋಡ್ರಿ. ಇದು ಭರತನಾಟ್ಯ ಎದಕ್ಕೆ ಮೈಸೂರು ಪ್ರದೇಶದ ಕಂಡು ಬರ್ತದೆ. ಇದು ಕರ್ನಾಟಕದ ಜನಪದ. ನಮ್ಮ ಕರ್ನಾಟಕ ಕಟ್ಟ ಸೀಮಿತವಾಗಿ ನೋಡಿದ್ರೆ ಭರತನಾಟ್ಯ ಐತಿ. ಇದು ಕರ್ನಾಟಕದ ಶಾಸ್ತ್ರೀಯ ನೃತ್ಯ ಸ್ಥಾನಮಾನ ಪಡ್ಕೊಂಡದ. 3ನೇ ಸೋಮೇಶ್ವರ ಕನ್ನಡ ಪಠ್ಯ ಮನೋಸುಲ್ಲಾಸದಲ್ಲಿ ಇದರ ಉಲ್ಲೇಖ ಐತಿ. ಥರದಂದ್ರೆ ಭರತನಾಟ್ಯ. ನೆಕ್ಸ್ಟ್ ಇಲ್ಲಿ ಇನ್ನು ನಮ್ಮ ಕರ್ನಾಟಕದ ವಿವಿಧ ರೀತಿ ಬರ್ತಾವೆ ಸ್ನೇಹಿತರೆ. ಡೊಳ್ಳು ಕುಣಿತ ಆಗಿರ್ಬೋದು, ಭರತನಾಟ್ಯ ಆಗಿರ್ಬೋದು, ಯಕ್ಷಗಾನ ಆಗಿರ್ಬೋದು. ಡೊಳ್ಳು ಕುಣಿತ ಕುರುಬರ ಗೌಡ ಸಮುದಾಯದ ಪುರುಷರು ಪ್ರದರ್ಶಿಸುವ ಸಾಮೂಹಿಕ ನೃತ್ಯ. ಇದೊಂದು ಸಾಮೂಹಿಕ ನೃತ್ಯ. 16 ನರ್ತಕರು ಡೋಲು ಅಂದ್ರೆ ಗೊತ್ತೈತಿಲ್ಲ, ಹಿಂಗಿರ್ತಾವ ನೋಡಿ ಸ್ನೇಹಿತರೆ, ಹಿಂಗಿರ್ತಾವ. ಈಗ ಹಿಂಗೊಬ್ಬ ಮನುಷ್ಯ ಸೊಂಟ ಕಟ್ಟು ಡೋಲುಗಳನ್ನು ಪ್ರಾಯವಾಗಿ ನಿಧಾನ ಮತ್ತು ವೇಗದ ಲಯಗಳೊಂದಿಗೆ ಬಾರಿಸುತ್ತಾ ಹೋಗ್ತಾರೆ. ಇಲ್ಲಿ ಡೋಲ ಆ್ಯಕ್ಚುಲಿ ಇಲ್ಲಿ ಇಲ್ರಿ, ತೋರಿಸಿ ನೋಡೋಣ. ನೆಕ್ಸ್ಟ್ ಡೋಲುಗಳು. ಇನ್ನು ಬೀಸು ಕಂಸಾಳೆ ಅಂತ ಬರ್ತದೆ ಅಥವಾ ಕಂಸಾಳ ನೃತ್ಯ. ಇದು ಸಹ ಕುರುಬ ಗೌಡ ಸಮುದಾಯದ ಶಿವನ ಆರಾಧನೆಗೆ ಸಂಬಂಧಿಸಿದ ತಾಳ. ಇಲ್ಲಿ ನೋಡ್ರಿ, ಇಲ್ಲಿ ತಾಳ, ಇಲ್ಲಿ ಡೋಲು ಐತಿ, ಇಲ್ಲಿ ಡೋಲು. ಒಂದು ನಿಮಿಷ ಇರ್ರಿ, ಇಲ್ಲಿ ಹೇಳ್ತೀನಿ ನೋಡ್ರಿ. ಇಲ್ಲಿ ಡೋಲುಗಳದ, ಬಟ್ ಇಲ್ಲಿ ಶಿವನ ಆರಾಧನೆ ಒಂದು ಪಾಯಿಂಟ್. ಇನ್ನೊಂದು ಇಲ್ಲಿ ತಾಳ ಮತ್ತು ಕಂಚಿನ ತಟ್ಟೆಗಳೊಂದಿಗೆ ಗುಂಪು ನೃತ್ಯವನ್ನು. ಇಲ್ಲಿ 16 ನರ್ತಕರಿದ್ರೆ ಇಲ್ಲಿ ಗುಂಪು ನೃತ್ಯವನ್ನು ಇರ್ತಾರೆ. ಆದರೆ ಬೀಸು ಕಂಸಾಳೆ ಮತ್ತು ಡೊಳ್ಳು ಕುಣಿತ ಕುರುಬ ಗೌಡ ಸಮುದಾಯಕ್ಕೆ ಸೇರಿದ್ದೈತಿ. ಇದೊಂದು ಪ್ಲಸ್ ಪಾಯಿಂಟ್. ಇನ್ನು ಸೋಮನ ಕುಣಿತ ಅಂತ ಬರುತ್ತೆ. ಇದು ಮುಖವಾಡಗಳನ್ನು ಒಳಗೊಂಡ ಒಂದು ಧಾರ್ಮಿಕ ನೃತ್ಯ. ದಕ್ಷಿಣ ಕರ್ನಾಟಕದಲ್ಲಿ ಇಲ್ಲಿ ಈ ದಕ್ಷಿಣ ಕರ್ನಾಟಕದಲ್ಲಿ ಗ್ರಾಮದ ದೇವತೆಗಳನ್ನು ವಿಶೇಷವಾಗಿ ಯುಗಾದಿ ನಂತರ ಮತ್ತು ಮಳೆಗಾಲದಲ್ಲಿ ಮೊದಲು ಯುಗಾದಿ ಮತ್ತು ಮಳೆಗಾಲದ ಮೊದಲು ಪ್ರದರ್ಶಿಸ್ತಾರೆ. ಯಾವುದಂತಂದ್ರೆ ಸೋಮನ ಕುಣಿತ. ಇನ್ನು ಸುಗ್ಗಿ ಕುಣಿತ ಬರ್ತದೆ. ಸುಗ್ಗಿ ಕುಣಿತ ರೈತ ಸಮುದಾಯದಿಂದ ಪ್ರದರ್ಶನಗಳು. ಸುಗ್ಗಿಯು ಬಣ್ಣದಿಂದ ಕೂಡಿರ್ತದೆ. ಓಕೆ, ನೆಕ್ಸ್ಟ್ ನೋಡೋಣ. ಸ್ಪೀಡ್. ಇದು ಕರ್ನಾಟಕದ ಆ್ಯಕ್ಚುಲಿ ನೀವು ಯಾರು KPSC ಬರ್ತೀರಿ ನೋಡ್ರಿ, ಒಂದು ನಿಮಿಷ KPSC ಯಾರು ಬರ್ತೀರಿ ಅವ್ರಿಗೆ 100% ಕ್ವಶನ್ ಆಗ್ಬೋದು. ನಮಗೆ SSCದವ್ರಿಗೆ ಇಷ್ಟು ಡೆಪ್ತ್ ಏನು ಹೋಗಂಗಿಲ್ಲ. ಕ್ಲಿಯರ್. ಯಾವ ಸಮುದಾಯ ಯಾವ್ದು ಕೇಳಲ್ಲ. ಒಂದು ಡೊಳ್ಳು ಕುಣಿತ ಕೇಳ್ತಾನೆ, ಸೋಮನ ಕುಣಿತ, ಸುಗ್ಗಿ ಕುಣಿತ ಯಾವ ರಾಜ್ಯದಲ್ಲಿ ಇದಾವೆ ಅಂತ ಕರ್ನಾಟಕ ರಾಜ್ಯದಾವ. ಇಷ್ಟು ಸಿಂಪಲ್ ನೆನ್ಪಿಟ್ಕೊಡ್ರಿ. ಟೈಮು ನಿಮಗೂ ಇಲ್ಲ, ನಾವು ಇಲ್ಲ, ಟೈಮು ಇಲ್ಲ. ಹೇಳಿದ್ನಲ್ಲಿ ಅಲ್ಲಿ ಸುಗ್ಗಿ ಕುಣಿತ ಸ್ವಲ್ಪ ಅಲ್ಲ. ಸುಗ್ಗಿ ಕುಣಿತ ರೈತ ಸಮುದಾಯದಿಂದ ಇದು ಸುಗ್ಗಿ ನೃತ್ಯ ಮತ್ತು ಬಣ್ಣದಿಂದ ವೇಷಭೂಷಣಗಳು ಮತ್ತು ಮರದ ಶಿರಸ್ತ್ರಾಣವನ್ನು ಒಳಗೊಂಡಿರ್ತದೆ. ಸಾಕು. ನೀವು ಉತ್ತರ ಕರ್ನಾಟಕಕ್ಕೆ ಬಂದ್ರೆ ಸ್ನೇಹಿತರು, ಉತ್ತರ ಕರ್ನಾಟಕ ಇಲ್ಲಿ ನಮ್ಮ ಕರ್ನಾಟಕ ಐತಿಲ್ಲ, ಇದು ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ ಐತಿಲ್ರಿ. ಹಂಗೆ
ಉತ್ತರ ಕರ್ನಾಟಕ ಅಂದರೆ ಜಂಗಹಳ್ಳಿಯ ಕುಣಿತ ಬರ್ತದೆ, ಹುಬ್ಬಳ್ಳಿ ಧಾರವಾಡದಾಗ ಆಚರಿಸ್ತಾರೆ. ಜಂಗಹಳ್ಳಿ ಕುಣಿತ ಹುಬ್ಬಳ್ಳಿ ಮತ್ತು ಧಾರವಾಡದಾಗ ಸಾಕು. ಕರಡಿಯ ಮಜಲು, ಇದು ಇಂಪಾರ್ಟೆಂಟ್ ಕ್ವಶನ್ ಆಗಿದೆ, ಒಂದು ಸ್ವಲ್ಪ ಇಶಿ ಪೇಸ್. ಕರಡಿಯ ಮಜಲು ಉತ್ತರ ಕರ್ನಾಟಕದ ಮೆರವಣಿಗೆಗಳ ಜನಪ್ರಿಯತೆ, ತಾಳವಾದ್ಯಗಳು ಮತ್ತು ಶಹನಾಯಿಗಳನ್ನು. ಇತ್ತಿಗೆ ಶಹನಾಯಿ ಪ್ರೆಸೆಂಟ್ ಆಗೈತಿ ಅಂದ್ರೆ ಕರೆಂಟ್ ಅಫೇರ್ಸ್ ಆಗೈತಿ. ಶಹನಾಯಿ ವಾದ್ಯಕರೊಬ್ಬರು ತೀರ್ಕೋತಾರೆ, ಯಾರಂತ ಕಮೆಂಟ್ ಹಾಕ್ರಿ. ಇನ್ನು ಕೃಷ್ಣ ಪಾರಿಜಾತ ಯಕ್ಷಗಾನ ಮತ್ತು ಬಯಲಾಟಗಳಲ್ಲಿ ಬೆರೆಸೋ ಉತ್ತರ ಕನ್ನಡ. ಕೃಷ್ಣ ಪಾರಿಜಾತ ಯಕ್ಷಗಾನ ಹೊಸದನ್ನು ಪ್ರದರ್ಶನ ಮಾಡ್ತಾರೆ. ಇನ್ನು ದಕ್ಷಿಣ ಕನ್ನಡಕ್ಕೆ ಬಂದರೆ ಭೂತಾರಾಧನೆ ಬರ್ತದೆ. ಕರಾವಳಿ ಪ್ರದೇಶಗಳಲ್ಲಿ ಫೇಮಸ್ ಯಾವುದೈತೆ ಅಂದ್ರೆ ಭೂತಾರಾಧನೆ. ಭೂತಾರಾಧನೆ ಎಲ್ಲಿದೆ? ಕರಾವಳಿ ಪ್ರದೇಶಗಳಲ್ಲಿ ಪ್ರದರ್ಶನಗಳು, ನೃತ್ಯ. ಇದ್ರಾಗ ಡೋಲ್ ಇರ್ತದೆ, ಪಟಾಕಿಗಳಿರ್ತಾವೆ. ಭೂತವನ್ನು ಮತ್ತು ಪವಿತ್ರ ಚೇತನ ನೃತ್ಯಗಾರನ ಸಹ ಯಾವ್ದು ಉಳ್ಕೊಂಡಿರ್ತದೆ ಅಂದ್ರೆ ಭೂತಾರಾಧನೆ ಒಳಗೊಂಡಿರುತ್ತದೆ. ಪಿ ಡಿ ಎಫ್ ಬೇಕಾದ್ರೆ ಪಿ ಡಿ ಎಫ್ ಗಿತ್ತನ್ನು ಅವ್ರು ನೋಟ್ಸ್ ಕೊಟ್ಟಾರಪ್ಪ, ಮ್ಯಾಗ್ಝಿನ್ ಮ್ಯಾಗ್ಝಿನ್ ತೊಗೊಂಡು ಓದ್ಕೊಡ್ರಿ ಯಾರಿಗೆ ಬೇಕಾವ್ರಿ. ಯಕ್ಷಗಾನ ಹೇಳಲ್ಲ, ಸಂಗೀತ, ನೃತ್ಯ, ಸಂಗೀತ ಮತ್ತು ಪಾಂಡಿತ್ಯಪೂರ್ಣ ಸಂವಾದಗಳನ್ನು ಸಂಯೋಜಿತ ರಂಗಭೂಮಿ. ಕರಾವಳಿ ಮತ್ತು ಮಲೆನಾಡು ಪ್ರದೇಶಗಳಲ್ಲಿ ಯಾವುದೇ ಯಕ್ಷಗಾನ ಪ್ರಮುಖ. ಇದು ಏನಷ್ಟು ಇಂಪಾರ್ಟೆಂಟ್ ಅಲ್ರಪ್ಪ, ಹೌದಲ್ರಿ? ಹೆಚ್ಚಿನ ಮಾಹಿತಿಗೆ ಇದೇನಷ್ಟು ಇಂಪಾರ್ಟೆಂಟ್ ಅಲ್ಲ, ಬಟ್ ಅವ್ರ ಪೂರ ಡೆಪ್ತ್ ಕೊಟ್ಟು ಬಿಟ್ಟಾರೆ. ಓದ್ಕೊಳ್ಳೋರು ಓದ್ಕೊಡ್ರಿ, ಬೇಡದಾರ ಬಿಡ್ರಿ. ಓಕೆ, ನೆಕ್ಸ್ಟ್ ಹೋಗೋಣ ಸ್ಲೈಡ್. ಇನ್ನೊಂದು ಗೋತಿಪುವಾ. ಗೋತಿಪುವಾ ನೃತ್ಯ, ಒಡಿಸ್ಸಾದ ಗೋತಿಪುವಾ ನೃತ್ಯವು ತೆರೆಮರೆಗೆ ಸರಿಯುತ್ತಿದೆ. ಗೋತಿಪುವಾ ಒಡಿಸ್ಸಾದಾಗ ಯಾವುದೈತಿ? ಗೋತಿಪುವಾ ನೃತ್ಯ. ಗೋತಿಪುವಾ ನೃತ್ಯ ಇಲ್ಲ ಐತಿ ನೋಡ್ರಿ, ಆಸನಗಳು ಮಾಡ್ರಿ. ಗೋತಿಪುವಾ ನೃತ್ಯ ಎಷ್ಟು ಚಂದ ಮಾಡ್ಯಾರ ನೋಡ್ರಿ. ಗೋತಿಪುವಾ ನೃತ್ಯ ಏನಾಗ್ತದೆ? ಒಡಿಸ್ಸಾದಾಗ. ಗೋತಿಪುವಾ ನೃತ್ಯವು ಯಾವ ರಾಜ್ಯದಲ್ಲಿ ಐತಿ ಅಂದ್ರೆ ಒಡಿಸ್ಸಾ. SSC ಅವ್ರಿಗೆ ಇಷ್ಟು. ಇನ್ನು ಗೋತಿಪುವಾ ನೃತ್ಯದ ಬಗ್ಗೆ ನೋಡ್ರಿ, ಇದು ಭಾರತದ ಒಡಿಸ್ಸಾ ರಾಜ್ಯದಲ್ಲಿ ಸಾಂಪ್ರದಾಯಿಕ ನೃತ್ಯ. ಒಡಿಶಿ ಒಂದು ಶಾಸ್ತ್ರೀಯ ನೃತ್ಯ. ಒಡಿಸ್ಸಾದೊಳಗೆ ಎರಡು ಬರ್ತಾವೆ, ಒಂದು ಗೋತಿಪುವಾ ಪ್ಲಸ್ ಇನ್ನೊಂದು ಒಡಿಸ್ಸಿ. ಹೌದಲ್ರಿ? ಒಡಿಶಿ SSC 100% ಕ್ವಶನ್ ಹೇಳೇನ. ಈ ಕ್ಲಾಸ್ 100% SSC ಹಿಡಿದಾರೆ. ಹಿಟ್ಟು ಹೆಲ್ಪ್ಫುಲ್ ಆಗ್ತದೆ, ಹೇಳೋಕೆ ಮಾಡಲ್ಲ, ಅಷ್ಟು ಹೆಲ್ಪ್ಫುಲ್ ಆಗ್ತದೆ. ಓಕೆ, ಗೋತಿಪುವಾ ಪ್ಲಸ್ ಒಡಿಶಿ ಐತಿ. ಒಡಿಸ್ಸಾದಾಗ ಸಾಂಪ್ರದಾಯಿಕ ಮತ್ತು ಶಾಸ್ತ್ರೀಯ ನೃತ್ಯ ಮತ್ತು ಒಡಿಶಿ ಒಂದು ಶಾಸ್ತ್ರೀಯ ನೃತ್ಯ ಪೂರ್ವಗಾಮಿ ಎಂದು ಹೇಳಬಹುದು. ಪೂರ್ವಗಾಮಿ. ನೆಕ್ಸ್ಟ್ ಸ್ಲೈಡ್. ಅಟ 3 ಸ್ಲೈಡ್ ಹಾಕಿರ್ತೇನೆ ನಾ, ನೋಡಿ ಮುಗಿತು. ಎಷ್ಟು ಹೆಚ್ಚು ಪಾಲ್ತು ಹೇಳಂಗಿಲ್ಲ. ಒಂದು ವಿಡಿಯೋ ಮಾಡೋದು ತಿಂಗಳದ ಒಂದು ಕರೆ, ಅದನ್ನು ನೋಡ್ರಿ ಲಾಸ್ಟ್ ಒಂದು 2 ಮಾರ್ಕ್ಸ್ ಸರಿಯಾಕ ಏನಾಗಿರ್ಬೇಕು, ಅವ್ರಿಗೆ ಬಂದಿರ್ಬೇಕು. ಇಷ್ಟ ಗೋತಿಪುವಾ ನೃತ್ಯದ ಬಗ್ಗೆ. ಇದು ಭಾರತದ ಒಡಿಸ್ಸಾ ರಾಜ್ಯದಲ್ಲಿ ಸಾಂಪ್ರದಾಯಿಕ ನೃತ್ಯ ಮತ್ತು ಒಡಿಶಿ ಅನ್ನೋದು ಒಂದು ಶಾಸ್ತ್ರೀಯ ನೃತ್ಯ. ಗೋತಿಪುವಾ ಒಂದು ಸಾಂಪ್ರದಾಯಿಕ ಮತ್ತು ಒಡಿಶಿ ಒಂದು ಶಾಸ್ತ್ರೀಯ ನೃತ್ಯ. ಇದನ್ನು ಒರಿಸ್ಸಾದಲ್ಲಿ ಜಗನ್ನಾಥ ಮತ್ತು ಕೃಷ್ಣನನ್ನು ಸುತ್ತಿಸುವುದಕ್ಕಾಗಿ, ಒರಿಸ್ಸಾದೊಳಗೆ ಜಗನ್ನಾಥ ಮತ್ತು ಕೃಷ್ಣ ಸುತ್ತಿಸುವುದಕ್ಕೆ ಯುವಕರೇ ಸ್ತ್ರೀಯರ ವೇಷವನ್ನು, ಯುವಕರ ಅಂದರೆ ಮೇಲ್ ಕ್ಯಾಂಡಿಡೇಟ್ಸ್ ಫೀಮೇಲ್ ಡ್ರೆಸ್ ಹಾಕ್ತಾರೆ. ಮೇಲ್ ಕ್ಯಾಂಡಿಡೇಟ್ಸ್ ಫೀಮೇಲ್ ಡ್ರೆಸ್ ಹಾಕಿ ಕೃಷ್ಣ ಮತ್ತು ಜಗನ್ನಾಥ ಸುತ್ತಿಸ್ತಾರೆ. ಶತಮಾನಗಳಿಂದ ನೋಡಿಸ್ಕೊಂಡು ಬಂದಿದೆ. ಇದರಿಂದ ನಿನ್ನೆ ಬಂದಿರೋ ಶತಮಾನಗಳಿಂದ ಇದನ್ನು ಕ್ಷೀಣಿಸುತ್ತಿರುವ ಮಹಾರಿ ಸಂಪ್ರದಾಯದಲ್ಲಿ ಪೂರಿಯ ಜಗನ್ನಾಥ ದೇವಾಲಯದಲ್ಲಿ ದೇವದಾಸಿಯ ನಡೆಸುವ ಧಾರ್ಮಿಕ ನೃತ್ಯ ಪುರುಷ ಆವೃತ್ತಿಯಾಗಿದೆ. ಹುಡುಗರೇ ಹುಡುಗಿಯರ ವೇಷ ಧರಿಸಿ ಬೆಳೆದು ಬಂದದ. ಹುಡುಗರು ಚಿಕ್ಕ ವಯಸ್ಸಿನಲ್ಲಿ ನೃತ್ಯವನ್ನು ಕಲಿಯಲು ಪ್ರಾರಂಭಿಸ್ತಾರೆ. ಚಿಕ್ಕ ವಯಸ್ಸಿನ ಅಂದ್ರೆ ಸ್ಮಾಲ್ ಏಜ್ನಾಗ ಏನು ಮಾಡ್ತಾರೆ? ಡ್ಯಾನ್ಸ್ ಮಾಡೋಕ್ಕೆ ಪ್ರಾಕ್ಟೀಸ್ ಮಾಡ್ತಾರೆ. ಹದಿಹರೆಯದ ಪ್ರೌಢಮೆಯಿಂದ ದೈಹಿಕ ಬದಲಾವಣೆಗಳು ಕಂಡುಬರುವವರು ನೃತ್ಯಾಭ್ಯಾಸ ಬಿಡ್ತಾರೆ. ಅಂದರೆ ಆ್ಯಕ್ಚುಲಿ ಒಂದು 16, 17, 18 ಏಜ್ ಮಾಡ 16 ಏಜ್ ಇಟ್ಕೊಳ್ರಿಪ್ಪ. 16 ಅಂದ್ರೆ 5 ಅಥವಾ 6 ವರ್ಷ ಸ್ಟಾರ್ಟ್ ಮಾಡ್ತಾರೆ. 16, 17 ಏಜ್ ಮಟ್ಟ ಪ್ರಾಕ್ಟೀಸ್ ಮಾಡ್ತಾರೆ. ಯಾವುದೋ ಗೋತಿಪುವಾ ನೃತ್ಯವನ್ನು. ಗೋತಿಪುವಾ ನೃತ್ಯವು ಸಾಂಪ್ರದಾಯಿಕ ಒಡಿಸ್ಸಿ ಸಂಗೀತದೊಂದಿಗೆ ಬಳಸಿದೆ. ಇಲ್ಲಿ ಪ್ರಾಥಮಿಕ ತಾಳವಾದ್ಯ ಮದ್ದಳವಾಗಿದೆ. ಇದು ಕ್ವಶನ್ ಆಗ್ತದೆ. ಮದ್ದಳವಾಗಿದೆ. ವಿಜಯನಗರದಲ್ಲಿ ಯಾವುದು ಪ್ರಮುಖವಾದ ಏನಾಗಿತ್ತು ನೋಡ್ರಿ? ಅದು ಯಾವ್ದು ತಾಳವಾದ್ಯ ಹೇಳ್ರಿ? ತಾಳವಾದ್ಯ ಕ್ವಶನ್. ಇದೊಂದು PCದೊಳಗೆ ಕ್ವಶನ್ ಆಗ್ಯದ. ಎಷ್ಟನೇ ಇಶ್ಯೂ ಪಕ್ಕಳು 100% ಕ್ವಶನ್ ಆಗಿದೆ. ವಿಜಯನಗರ ಸಾಮ್ರಾಜ್ಯದಲ್ಲಿ ಪ್ರಮುಖವಾದ ಸಂಗೀತ ಏನೋ ಐತಿ, ಅದು ಕ್ವಶನ್ ಯಾವುದಂತ ಕಮೆಂಟ್ ಹಾಕ್ರಿ. ತರಬೇತಿಯು ಗಾಯನ, ನೃತ್ಯ, ಯೋಗ ಮತ್ತು ಚಮತ್ಕಾರಗಳಲ್ಲಿ ಕಠಿಣ ಅಭ್ಯಾಸವನ್ನು ಒಳಗೊಂಡಿರ್ತದೆ. ತಪ್ಪಿನ ಹೇಳ್ತೀನಿ, ನಿಮಗೆ ಇದ್ರಾಗ ಏನು ಗೊತ್ತಿರಬೇಕು. 12 ಬರ್ತಾನೆ ಪಾಠ 2 ನಿಮಿಷನಾಗ ಇರೋದು. ಯಾರು SSC GD ನೋಡತ್ತಾರ ನೋಡಿರಿ, ಅವ್ರಿಗೆ 2ರಿಂದ 3 ಪಾಯಿಂಟ್ ಇದ್ದಾರೆ. 5 ನಿಮಿಷ ಹಿಡಿಯೋ ಆಗ್ತಿರ್ಬೇಕು ವಿಷಯದ. 5 ನಿಮಿಷ 2ರಿಂದ 3 ಪಾಯಿಂಟ್ ಬರ್ತಂದ್ರೆ 2 × 2 4 ಮಾರ್ಕ್ಸ್. ಕಟಪ್ ಚೇಂಜ್ ಮಾಡ್ತಾರೆ. ಮಾನ್ಯ 8 ಮಂದಿ ಬರೀ 2 ಮಾರ್ಕ್ಸ್ಲೆ ನಮ್ಮೂರಾಗ ಮತ್ತು ಲೈಬ್ರರಿ ಹೊಂಟಿರುತ್ತೆ. ಓಕೆ ನೋಡ್ರಿ, ಗೋತಿಪುವಾ ಎಲ್ಲೈತಿ? ಒಡಿಸ್ಸಾದಾಗ. ಗೋತಿಪುವಾ ಇದೊಂದು ಸಾಂಪ್ರದಾಯಿಕ ನೃತ್ಯ ಐತಿ. ಒಂದು
ದೈಹಿಕ ನೃತ್ಯ ಪ್ಲಸ್ ಇದೊಂದು ಸಾಂಪ್ರದಾಯಿಕ ನೃತ್ಯ ಗೊತ್ತಿಪ್ಪ. ಬಟ್ ಶಾಸ್ತ್ರೀಯ ನೃತ್ಯ ಹೊತ್ತೈತಿ ಯಾವುದದ ಒಡಿಶಿ ಶಾಸ್ತ್ರೀಯ ನೃತ್ಯ ಐತಿ ಹೌದಲ್ರಿ. ಒಡಿಶಿ ಶಾಸ್ತ್ರೀಯ ನೃತ್ಯ ಪ್ರಕಾರ ಆಗೈತಿ. ಇನ್ನೊಂದು ಹೇಳ್ತೇನೆ ಕೂಚಿಪುಡಿ ಎಲ್ಲೈತಿ. ಕೂಚಿಪುಡಿ ಹಿಮಾಚಲ ಪ್ರದೇಶದೊಳಗೈತಿ. ಕೂಚಿಪುಡಿ ಇರುವುದು ಹಿಮಾಚಲ ಪ್ರದೇಶದಾಗ. ಮೋಹಿನಿ ಅಟ್ಟಂ ಇರುವುದು ಕೇರಳದಲ್ಲಿ ಹೌದಲ್ರಿ. ಮೋಹಿನಿ ಅಟ್ಟಂ ಇರುವುದು ಕೇರಳದಲ್ಲಿ. ಈ ಟಾಪಿಕ್ ಏನೈತಿ ನೋಡಿ 100% ಓದ್ಕೊಡ್ರಿ. ನಾನು ಹೇಳ್ತೀನಿ ಕೂಚಿಪುಡಿ ಇರುವುದು ಹಿಮಾಚಲ ಪ್ರದೇಶದಾಗ. ಕೂಚಿಪುಡಿ ಹಿಮಾಚಲ ಪ್ರದೇಶ, ಮೋಹಿನಿ ಅಟ್ಟಂ ಕೇರಳ, ಕಥಕ್ಕಳಿ ಸಹ ಕೇರಳ. ಇದು ಏನು ನೃತ್ಯ ನಾವು ನೋಡ್ಸಿರ್ತೀವಿ 100% ಓದ್ಕೊರಿ. ಯಾಕಂದ್ರೆ ಡೆಫಿನೆಟ್ಲಿ ಒಂದು ಕ್ವಶನ್ ಪ್ರತಿ ಶಿಫ್ಟಿಗೆ ಇರ್ತದೆ. ಬೇಕಾ ಶಿಫ್ಟ್ ಬರಲಿ ಇದನ್ನು ದಯವಿಟ್ಟು ನೋಡಿ ಇಟ್ಕೊರಿ. ಹೇಳ್ರಿ ಸ್ನೇಹಿತರ, ಅದೊಂದು ನೆನ್ಪಿಟ್ಕೊರಿ. ಮತ್ತು ಅಸ್ಸಾಂದಾಗ ಬಿಹು ಐತಿ, ಗುಜರಾತ್ದಾಗ ಗಾರ್ಬಾ ಮತ್ತು ದಾಂಡಿಯಾ ರಸ್ತೆ, ಹರಿಯಾಣದಾಗ ಝೂಮರ್ ಮತ್ತು ಇತ್ತೀಚೆಗೆ ಅಸ್ಸಾಂದಾಗ ಝೂಮರ್ ಬರ್ತದೆ. ಮಹಾರಾಷ್ಟ್ರದೊಳಗೆ ಲಾವಣಿ ಮತ್ತು ತಮಾಷೆ ಐತಿ. ರಾಜಸ್ಥಾನದಾಗ ಘೂಮರ್ ಮತ್ತು ಕಲ್ಬಲಿಯ. ಉತ್ತರ ಪ್ರದೇಶದಾಗ ರಾಸ್ಲೀಲಾ ಮತ್ತು ನೌಟಂಕಿ. ಇಷ್ಟು ಇಂಪಾರ್ಟೆಂಟ್ ಐತಿ ನೋಡಿ ಇಟ್ಕೊರಿ. ಈಗ ಯಾರು ಬಂದ್ರೆ ನೋಡ್ರಿ, ಈಗ ಅಂದರೆ ಯಾರು ನಮ್ಮ ಯೂಟ್ಯೂಬ್ ಚಾನಲ್ ಭೇಟಿ ಕೊಟ್ಟಿರೋಂಥ ದಯವಿಟ್ಟು ಏನು ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಟ್ರಿ. ಯಾಕಂದ್ರೆ ನಮಗೆ ಡೈಲಿ ಕ್ಲಾಸ್ ಬರ್ತದೆ. ಹೆಲ್ಪ್ಫುಲ್ ಮತ್ತು 100% ಆಗ್ತದೆ. ಬರೆದು ಕೊಡ್ತೀನಿ. ಮತ್ತು ನೆಕ್ಸ್ಟ್ ವಿಡಿಯೋಸ್ ಅಂದ್ರೆ ಬೈ ಬೈ.